ಎಲ್ಲ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ತರಗತಿಯ ವಿಷಯ ಕನ್ನಡ ಸಾಹಿತ್ಯ ರೂಪಗಳು. ಅತಿ ಪ್ರಾಚೀನ ರೂಪಗಳೆಂದರೆ ಒನಕೆವಾಡು ಮತ್ತು ಓವನೆಗೆ. ಒನಕೆವಾಡು ಅಂತ ಅಂದರೆ ಒನಕೆ ಹಿಡಿದು ಭತ್ತ ಕುಟ್ಟುವಾಗ ಹಾಡುವ ಹಾಡಾಗಿರುತ್ತೆ. ಇದರ ವಿವರವನ್ನು ಋಗ್ವೇದದಲ್ಲೇ ನಮಗೆ ದೊರೆಯುತ್ತೆ. ಋಗ್ವೇದದಲ್ಲಿರುವಂತಹ ಅವಘಾತ ಮಂತ್ರ ಎಂದರೆ ಧಾನ್ಯ ಕುಟ್ಟುವಾಗ ಹೇಳುವ ಮಂತ್ರವಾಗಿರುತ್ತೆ. ಒನಕೆವಾಡು ತ್ರಿಪದಿ ರೂಪದ ಪದ್ಯಗಳಿಂದ ಕೂಡಿದ್ದು ಶೃಂಗಾರ ವಿಚಾರಗಳನ್ನ ಒಳಗೊಂಡಿರುತ್ತೆ. ಇನ್ನು ಎರಡನೆಯದಾದಂತಹ ಅತಿ ಪ್ರಾಚೀನ ರೂಪವೆಂದರೆ ಓವನಿಗೆ. ಇದರ ಸ್ವರೂಪವನ್ನು ಎಲ್ಲೂ ನಿರ್ಧರಿಸಲಾಗಿಲ್ಲ. ಇದರ ಬಗ್ಗೆ ಮನಸೋಲ್ಲಾಸದಲ್ಲಿ ಕೆಲವೊಂದಷ್ಟು ವಿವರಗಳಿದೆ. ಮರಾಠಿ ಗಾದೆಯಿಂದ ಇದು ಬೀಸುವ ಹಾಡು ಎಂದು ನಂಬಲಾಗಿದೆ. ಇದರ ರೂಪ ತ್ರಿಪದಿ, ಕೇರುವ ಹಾಡು, ಜೋಗುಳದ ಹಾಡು, ಆನೆಯನ್ನು ಹಿಡಿಯುವ ಸಂದರ್ಭದ ಹಾಡು ಎಂದೆಲ್ಲ ಭಿನ್ನಾಭಿಪ್ರಾಯಗಳಿವೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿರುವ ಪ್ರಾಚೀನ ರೂಪಗಳು. ಗದ್ಯ ಕಥೆ ಇದೊಂದು ಕಾವ್ಯ ಪ್ರಭೇದ. ಗದ್ಯ ಪದ್ಯಗಳೆರಡರಿಂದ ಕೂಡಿರುತ್ತದೆ. ಪದ್ಯ ಗದ್ಯಗಳು ಅಗಣಿತ ಗುಣವಾಗಿರುತ್ತದೆ. ಅಂದರೆ ಅತಿಶಯವಾದ ಶಬ್ದಗುಣ, ಅರ್ಥಗುಣ, ಕಾವ್ಯಗುಣಗಳಿಂದ ಕೂಡಿರುತ್ತದೆ. ಗದ್ಯ ಪದ್ಯ ಮಿಶ್ರಿತವಾದ ಈ ಬಗೆಯನ್ನು ದಂಡಿಯಂತೆ ಚಂಪು ಎಂದು ಹೇಳದೆ ಕವಿರಾಜ ಮಾರ್ಗಕಾರ ಗದ್ಯ ಕಥಾ ಎಂದಿದ್ದಾನೆ. ಇದರಿಂದ ಚಂಪು ಗದ್ಯ ಕಥೆಗಳ ನಡುವೆ ವ್ಯತ್ಯಾಸಗಳಿದ್ದವೆಂದು ತಿಳಿಯುತ್ತದೆ. ವಡ್ಡಾರಾಧನೆ, ಚಾವುಂಡರಾಯ ಪುರಾಣ ಮುಂತಾದವು ಈ ವರ್ಗಕ್ಕೆ ಸೇರುವ ಕೃತಿಗಳಾಗಿವೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿರುವಂತಹ ಎರಡನೆಯ ಪ್ರಾಚೀನ ರೂಪವೆಂದರೆ ಬೆದಂಡೆ. ಬೆದಂಡೆ ಬಗ್ಗೆ ನಾವು ನೋಡ್ಬೋದು. ಬೆದಂಡೆಯನ್ನು ನೋಡೋದಾದರೆ ಕಂದ ಪದ್ಯವು ದೋಷರಹಿತವಾದ ವೃತ್ತವು ಒಂದೊಂದು ಇದ್ದು ನಡುವೆ ಜಾತಿ ಅಂದರೆ ಹಾಡು ಅಂತ ಸೇರಿ ಜಾಣ್ಮೆ ಪ್ರಕಟವಾಗುವಂತೆ ಸೊಗಸುಗೊಂಡು ರಚಿತವಾದುದೇ ಬೆದಂಡೆಗಬ್ಬ ಎಂದು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಇದು ಆಡುಗಬ್ಬವಾಗಿದೆ. ಇದು ವೈದಂಡಿಕ ಬೆದಂಡೆ ಎಂಬ ಸಂಸ್ಕೃತ ಪದದಿಂದ ಬಂದ ರೂಪವಾಗಿದೆ. ವಿಗತ ಅಧಿಕ ದಂಡ ಅಂದರೆ ವೀಣೆಯ ರಹಿತ ಎಂದರ್ಥ. ಹಿಮ್ಮೇಳಕ್ಕೆ ಆಸ್ಪದವಿಲ್ಲದ ಒಂದು ಬಗೆಯ ಬಾಜನೆಗಬ್ಬವಾಗಿದೆ. ಪ್ರಾಚೀನ ಕರ್ನಾಟಕದಲ್ಲಿ ಹಾಡುತ್ತಿದ್ದ ಒಂದು ಮಟ್ಟು ಇದಾಗಿದೆ. ಇನ್ನು ಮೂರನೆಯದು ಚೆತ್ತಾಣ. ಹಲವು ಕಂದ ಪದ್ಯಗಳು, ಸೊಗಸಾದ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿ ಇವೆಲ್ಲ ಅಂದವಾಗಿ ಶೋಭಿಸುವಂತೆ ರಚಿಸುವುದೇ ಚೆತ್ತಾಣ. ನಾಗವರ್ಮ ಹೇಳುವ ಮೇಲ್ವಾಡು ಈ ಬಗೆಯದೆ. ಸಂಸ್ಕೃತದ ಚಿತ್ರಾಯತನ ಎಂಬ ಪದದಿಂದ ಈ ಪದ ಬಂದಿದೆ. ಇದು ಬಾಜನೆಗಬ್ಬವಾಗಿದೆ. ಇದು ಬಾಜನೆಗಬ್ಬವಾಗಿದೆ. ಇದು ಬಾಜನೆಗಬ್ಬವಾಗಿದ್ದು ವಾಚಿಸಲು ಯೋಗ್ಯವಾದುದು. ಎಲ್ಲ ಬಗೆಯ ವರ್ಣನೆಗಳಿಂದ ಕೂಡಿರುವುದರಿಂದ ಇದು ದೀರ್ಘವಾಗಿರುತ್ತದೆ. ಬಾಜನೆ ವಾದನ ಆಗಬಹುದೆಂದು ವಿದ್ವಾಂಸರ ಅಭಿಪ್ರಾಯವಿದೆ. ಇನ್ನು ಪಗರಣ. ಪಗರಣದ ಬಗ್ಗೆ ಹೇಳೋದಾದರೆ ಸಂಸ್ಕೃತದಲ್ಲಿ ಪ್ರಕರಣ ದಶರೂಪಕದಲ್ಲಿ ಒಂದು. ಇದರ ಕನ್ನಡ ರೂಪ ಪಗರಣ. ಇದೊಂದು ಗ್ರಾಮ್ಯ ನಾಟಕ ಅಥವಾ ಬಯಲಾಟಕ್ಕೆ ಹತ್ತಿರವಾದ ಪ್ರದರ್ಶನ ಕಲೆ. ಇದನ್ನು ನಾಳ್ಪಗರಣ ಎಂದು ಕರೆಯುತ್ತಾರೆ. ಇದರ ಪ್ರಸ್ತಾಪ ವಡ್ಡಾರಾಧನೆ, ಆದಿಪುರಾಣ, ಧರ್ಮಾಮೃತ ಮುಂತಾದ ಕೃತಿಗಳಲ್ಲಿ ದೊರೆಯುತ್ತೆ. ಶ್ರುತಿ ಕಷ್ಟವನ್ನು ಹೇಳುವಾಗ ನಾಟಕ ಪ್ರಕಾರವಾಗಿತ್ತೆಂದು ನಂಬಬಹುದಾಗಿದೆ. ಪ್ರಮುಖ ಸಾಹಿತ್ಯ ರೂಪಗಳನ್ನು ನಂತರದ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.